ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ರತ್ನಶಾಸ್ತ್ರಗಳಲ್ಲೇ ವಜ್ರಕ್ಕೆ ವಿಶೇಷವಾದಂಥ ಮಹತ್ವ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳಂತೂ ವಜ್ರ ಅಂದರೆ ಕಣ್ಣರಳಿಸಿ ನೋಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ವಜ್ರವನ್ನ ಧಾರಣೆ ಮಾಡಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ಆದರೆ ವಜ್ರದ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಕೆಲವು ವಿಚಾರಗಳನ್ನು ನೀವು ತಿಳಿದುಕೊಳ್ಳೇಬೇಕು. ಯಾಕಂದರೆ ವಜ್ರ ಎಷ್ಟು ಶುಭ ಫಲಗಳನ್ನು ಕೊಡುತ್ತೋ ಅದೇ ರೀತಿಯಾಗಿ ಅಶುಭ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರು ವಜ್ರ ಧಾರಣೆ ಮಾಡಬಹುದು, ವಜ್ರ ಧಾರಣೆಯಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಯಾರು ವಜ್ರ ಧಾರಣೆ ಮಾಡಲೇಬಾರದು, ವಜ್ರ ಧಾರಣೆ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಆಬಿದಿ ಅವರನ್ನು ಮುಟ್ಟಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಧನ್ಯವಾದಗಳು. ನಮಸ್ತೆ. ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರತಕ್ಕಂಥ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ್ ಮೂರ್ತಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಶುಕ್ರ ಸ್ಟ್ರಾಂಗ್ ಆಗಿರ್ಬೇಕನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ಒಂದು ನೋಡೋಕೆ ಚೆನ್ನಾಗಿ ಇರುವಂಥದ್ದಾಗಿರ್ಬೋದು, ವಿಲಾಸಿ ಜೀವನವನ್ನು ಅನುಭವಿಸ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಹಣಕಾಸು ನಮ್ಮ ಹತ್ರ ಯಥೇಚ್ಛವಾಗಿರಬೇಕು ಅನ್ನೋ ಆಸೆ. ಎಲ್ರಿಗೂ ಇದೆಲ್ಲ ಚೆನ್ನಾಗಿರಬೇಕು ಅಂದರೆ ಶುಕ್ರ ಜೀವನದಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೆ ವಜ್ರ ಧಾರಣೆ ಮಾಡಬೇಕು ಅಂತ ಕೇಳ್ಪಟ್ಟಿದ್ದೇವೆ. ಈ ವಜ್ರ ಧಾರಣೆ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅದರ ಹಿನ್ನೆಲೆ ಕೂಡ ತಿಳ್ಕೊಳ್ಬೇಕಾಗತ್ತೆ. ಪ್ರಮುಖವಾಗಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದರೆ ನೋಡಿ, ಶುಕ್ರ ಅಂತಂದರೆ ದೈತ್ಯರ ಗುರು, ದೇವತೆಗಳ ಗುರು ಯಾರು ಅಂದರೆ ಬೃಹಸ್ಪತಿ. ರಾಕ್ಷಸರಿಗೆ ಒಂದು ಗುರುವಾಗಿ ಒಂದು ಮಾರ್ಗದರ್ಶನವನ್ನು ಕೊಡುವಂಥದ್ದು ಶುಕ್ರಾಚಾರ್ಯರು. ಆ ಶುಕ್ರಾಚಾರ್ಯರನ್ನೇ ನಾವು ಶುಕ್ರ ಅಂತ ಹೇಳ್ತೀವಿ. ಅಂದರೆ ಆ ಶುಕ್ರಾಚಾರ್ಯರಿಗೆ ಬಹಳ ಮಹತ್ವ ಕೊಟ್ಟು ನಾವು ನವಗ್ರಹಗಳಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಆ ನವಗ್ರಹಗಳಲ್ಲಿ ಶುಕ್ರ ಅಂತಂದರೆ ನಾವು ವಜ್ರ ಅಂತ ಹೇಳ್ತೀವಿ. ಅಂದರೆ ಅಷ್ಟು ಶಕ್ತಿಶಾಲಿ, ಅಷ್ಟು ಗಟ್ಟಿ ಇರುವಂತಹ ಒಂದು ಗ್ರಹ ಯಾವುದು ಅಂತಂದರೆ ಶುಕ್ರ ಗ್ರಹ ಆಗುತ್ತೆ. ಜಾತಕದಲ್ಲಿ ಎರಡು ರೀತಿ ಬರುತ್ತೆ. ಒಂದು ಲಗ್ನ ಅಂತ ಕರಿತೀವಿ, ಒಂದು ರಾಶಿ ಅಂತ ಕರಿತೀವಿ. ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಏನಿದು ಲಗ್ನ ಅಂತಾರೆ, ನಾವು ಹುಟ್ಟಿರೋದು ಯಾವ್ದು ರಾಶಿ ಅಂತಾರೆ ಅಂತ. ಜನ್ಮ ಲಗ್ನ, ಜನ್ಮ ರಾಶಿ. ಚಂದ್ರ ಜಾತಕದಲ್ಲಿ ಎಲ್ಲಿ ಇರ್ತಾನೆ, ಯಾವ ರಾಶಿಯಲ್ಲಿ ಕೂತ್ಕೊಂಡಿರ್ತಾನೋ ಅದೇ ನಿಮ್ಮ ಜನ್ಮ ರಾಶಿ ಆಗುತ್ತೆ. ಲಗ್ನ ಅಂತಂದರೆ ಏನು ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ನೀವು ಹುಟ್ಟಿರ್ತೀರ ಅಂದ್ಕೊಳ್ಳಿ, ನಿಮ್ಮ ತಾಯಿ ನಿಮಗೆ ಜನ್ಮವನ್ನು ನೀಡಿರ್ತಾರೆ. ಆ ಒಂದು ಡೆಲಿವರಿ ಟೈಮು ಯಾವಾಗ ನಾವು ಪ್ರಪಂಚಕ್ಕೆ ಕಾಲಿಡ್ತೀವೋ ಆ ಸಮಯದಲ್ಲಿ ನಾವು ಪೂರ್ವ ದಿಕ್ಕನ್ನು ನೋಡಬೇಕು. ಆ ಪೂರ್ವ ದಿಕ್ಕಲ್ಲಿ ಯಾವ ರಾಶಿ ಮೇಲುಗಡೆ ಬರ್ತಾ ಇದೆ ಅದನ್ನು ನಾವೇನು ಹೇಳ್ತೀವಿ, ಲಗ್ನ ಅಂತ ಕರಿತೀವಿ. ಅದು ಜನ್ಮ ಲಗ್ನ ಆಗುತ್ತೆ. ಈಗ ಜಾತಕದಲ್ಲಿ ಎರಡು ರಾಶಿಗಳು ಬಹಳ ಮುಖ್ಯ. ಯಾವುದಕ್ಕೆ? ವಜ್ರಕ್ಕೆ. ಯಾವುದು ಅಂತಂದರೆ ವೃಷಭ ರಾಶಿ. ವೃಷಭ ರಾಶಿಗೆ ಅಧಿಪತಿ ಯಾರು ಅಂದರೆ ಶುಕ್ರ. ಶುಕ್ರನಿಗೆ ಯಾವ ನವರತ್ನಗಳು ಅಂತಂದರೆ, ನವರತ್ನ ಅಂತಂದರೆ ಅದು ವಜ್ರ ಆಗುತ್ತೆ. ಹಾಗೆ ತುಲಾರಾಶಿಗೆ ಬಂದಾಗ ತುಲಾರಾಶಿಗೆ ಕೂಡ ಅಧಿಪತಿ ಯಾರಾಗ್ತಾರೆ? ಶುಕ್ರ ಆಗ್ತಾನೆ. ಆ ಶುಕ್ರನಿಗೂ ಕೂಡ ನವರತ್ನಗಳಲ್ಲಿ ನಾವು ವಜ್ರವನ್ನು ಅಲೋಕೇಟ್ ಮಾಡ್ತೀವಿ. ಸೊ ಹಾಗಾಗಿ ಯಾರು ವೃಷಭ ರಾಶಿ ಇರ್ತಾರೋ, ಯಾರು ತುಲಾರಾಶಿಯಲ್ಲಿ ಹುಟ್ಟಿರ್ತಾರೋ, ಅಥವಾ ಯಾರು ವೃಷಭ ಲಗ್ನದಲ್ಲಿ ಹುಟ್ಟಿರ್ತಾರೆ ಮತ್ತು ಯಾರು ತುಲಾ ಲಗ್ನದಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆಲ್ಲ ಧಾರಣೆ ಮಾಡ್ಕೊಳ್ಳೋವಂತಹ ನವರತ್ನ ಯಾವುದು ಅಂತಂದರೆ ಶುಕ್ರನ ಮಣಿ ಅಂತ ಹೇಳ್ತೀವಿ. ಆ ಶುಕ್ರಮಣಿ ಅಂತಂದರೆ ವಜ್ರ. ವಜ್ರಗೆ ಸುಮಾರು ಹೆಸರುಗಳು ಬರುತ್ತವೆ. ಒಂದು ನಮ್ಮ ಕನ್ನಡದಲ್ಲಾದರೆ ವಜ್ರ ಅಂತ ಹೇಳ್ತೀವಿ, ಹಿಂದಿಲಾದರೆ ಹೀರಾ ಅಂತ ಹೇಳ್ತೀವಿ, ಮತ್ತು ಇಂಗ್ಲೀಷಲ್ಲಾದರೆ ಡೈಮಂಡ್ ಅಂತ ಹೇಳ್ತೀವಿ. ಹಾಗೆ ಸುಮಾರು ಒಂದೊಂದು ಭಾಷೆಯಲ್ಲಿ ಒಂದೊಂದು ಅದಕ್ಕೆ ಮಹತ್ವಗಳನ್ನು ಕೊಡ್ತಾ ಹೋಗ್ತಾರೆ. ಮತ್ತು ಒಂದು ಉಲ್ಲೇಖ ಕೊಡಬೇಕು ಅಂತಂದರೆ ವಜ್ರ ಎಷ್ಟು ನಮ್ಮ ಪುರಾಣಗಳಲ್ಲಾಗಲಿ ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವ ಅಂತಂದರೆ, ಒಂದು ಚಿಕ್ಕದೊಂದು ಕತೆ ಹೇಳ್ತೀನಿ. ಒಬ್ಬರು ಮಹರ್ಷಿಗಳಿರ್ತಾರೆ. ಆ ಮಹರ್ಷಿಗಳಿಗೆ ಬಹಳ ದೇವತೆಗಳಂದ್ರೆ ಬಹಳ ಪ್ರೀತಿ, ಆಯಿತಾ. ಆಮೇಲೆ ಒಂದು ಯಾವುದೋ ಒಬ್ಬ ವೃತ್ತಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಬಹಳ ತೊಂದರೆಗಳನ್ನು ಮಾಡ್ತಾ ಇರ್ತಾನೆ ದೇವತೆಗಳಿಗೆಲ್ಲ. ಆಗ ಎಲ್ಲ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರಕ್ಕೆ ಹೋಗೋ ಬದಲು ಏನು ಮಾಡ್ತಾರೆ, ಆ ಮಹರ್ಷಿಗಳೇ ದದೀಚಿ ಮಹರ್ಷಿಗಳು ಅಂತ ಆ ಮಹರ್ಷಿಗಳ ಹತ್ರ ಹೋಗಿ ಕೇಳ್ತಾರೆ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ತಪ್ಪಿಸಿ, ಅಂದರೆ ಹೋಗೋಕ್ಕಿಂತ ಮುಂಚೆ ಈ ಮಹರ್ಷಿಗಳ ಹತ್ರ ಹೋಗ್ತಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಅವರು ಎಷ್ಟು ಶಕ್ತಿಶಾಲಿ ಆಗಿರಬಾರ್ದು. ಆ ಮಹರ್ಷಿಗಳು, ದದೀಚಿ ಮಹರ್ಷಿಗಳು ಅವ್ರ ಹತ್ರ ಹೋಗಿ ದುಃಖನ ತೊಳ್ಕೊತಾರೆ, ಗುರುಗಳೇ ಹಿಂಗಾಗೋಗಿದೆ, ಏನು ಮಾಡೋದು ಏನು ಅಂತ. ಆಗ ಅವ್ರು ಯೋಚನೆ ಮಾಡಿಬಿಟ್ಟು ಒಂದು ದಿವ್ಯ ಜ್ಞಾನದಲ್ಲಿ ಹೇಳ್ತಾರೆ ದೇವತೆಗಳಿಗೆ, ನೀವು ಯಾರು ಚಿಂತೆ ಮಾಡಬೇಡಿ, ನಾನಿದ್ದೀನಿ, ಭಗವನ ಆಶೀರ್ವಾದ ಆಗಿದೆ.
ಸೊ ಚಿಂತೆ ಮಾಡಿಬಿಡಿ ಅಂದ್ಬಿಟ್ಟು ಅವ್ರ ದೇಹನ ತ್ಯಾಗ ಮಾಡಿಬಿಡ್ತಾರೆ. ತ್ಯಾಗ ಮಾಡೋಕ್ಕೆ ಮುಂಚೆ ಹೇಳ್ತಾರೆ ಇಂದ್ರನಿಗೆ, ನೋಡಿ ನನ್ನ ದೇಹ ಎಲ್ಲ ತ್ಯಾಗ ಆಗೋದ್ಮೇಲೆ ನನ್ನ ಬೆನ್ನು ಎಲುಬುಗಳಿರುತ್ತಲ್ಲ, ಮೂಳೆಗಳು, ಆ ಮೂಳೆಗಳೆಲ್ಲ ಒಂದು ಗಟ್ಟಿ ಆಗುತ್ತೆ. ಆ ಗಟ್ಟಿಯಾಗಿರೋಂಥ ಅದೇ ಆಯುಧ ಆಗುತ್ತೆ, ಅದೇ ವಜ್ರಾಯುಧ. ಅಂದರೆ ವಜ್ರದ ರೀತಿಯಲ್ಲಿ ಮಾರ್ಪಾಟಾಗ್ಬಿಡುತ್ತೆ. ಅಂದರೆ ದದೀಚಿ ಮಹರ್ಷಿಗಳ ಬೆನ್ನು ಮೂಳೆಗಳು. ಆಗ ಅದನ್ನು ತಗೊಂಡು ಯುದ್ಧ ಮಾಡಿದಾಗ ವೃತ್ತಾಸುರನ ಸಂಹಾರ ಮಾಡಿ ಆ ಲೋಕ ಕಲ್ಯಾಣಕ್ಕೋಸ್ಕರ ಇಂದ್ರ ಯುದ್ಧ ಮಾಡಿ ಗೆಲ್ತಾನೆ, ಮತ್ತು ಎಲ್ಲರೂ ಸುಭಿಕ್ಷವಾಗಿರ್ತಾರೆ. ನೋಡಿ, ಹಾಗಾಗಿ ವಜ್ರ ಅನ್ನೋದು ಬಹಳ ವಿಶೇಷ. ನಮ್ಮ ಜೀವನದಲ್ಲೂ ಅಷ್ಟೇ, ನೀವೇನನ್ನ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು, ಏನನ್ನ ಸಾಧನೆ ಮಾಡಬೇಕು ಅಂತಂದರೆ ವಜ್ರಕಾಯ ಅಂತಂದರೆ ನಮ್ಮ ದೇಹ ವಜ್ರಕಾಯ ಆಗಿರಬೇಕು ಯಾವಾಗ್ಲೂ ಅಂತ. ಅಂದರೆ ಮನಸ್ಸು ಅಷ್ಟೇ ವಜ್ರಕಾಯವಾಗಿರಬೇಕು. ಯದ್ಭಾವೋ ತದ್ಭವತಿ ಭಾವೋ ಭಾವಸಿ ಧೀಮಹಿ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರಲ್ಲ. ಹಾಗಾಗಿ ಯಾರಿಗೆ ಅದು ದೃಢತೆ ಇರುತ್ತೆ, ಆ ದೃಢತೆ ಇರೋರಿಗೆ ಕಾನ್ಫಿಡೆನ್ಸ್ ಆಗಲಿ, ಒಂದು ಶಕ್ತಿ ಆಗಲಿ ಬೇಕು ಅಂತಂದರೆ ವಜ್ರಧಾರಣೆ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಈಗ ವಜ್ರ ಧಾರಣೆ ಅಂತ ಅಂದರೆ ಹೆಣ್ಮಕ್ಳಲ್ಲಂತೂ ತುಂಬ ಪ್ರೀತಿಯಿಂದ ಅದನ್ನು ಧಾರಣೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಈಗ ಜ್ಯುವೆಲ್ರಿ ಟೈಪಲ್ಲಿ ಹೆಚ್ಚಾಗಿ ನಾವು ವಜ್ರವನ್ನು ಬಳಕೆ ಮಾಡೋದನ್ನು ನೋಡಿರ್ತೀವಿ. ಯಾವ್ಯಾವ ರೀತಿ ವಜ್ರಗಳು ನಿಮ್ಮಲ್ಲಿ ಲಭ್ಯ ಇದೆ? ನೋಡಿ, ನಮ್ಮ ಹತ್ರ ಎಲ್ಲ ಟೈಪ್ ಆಫ್ ವಜ್ರ ಅವೈಲೇಬಲ್ ಇದೆ. ನೋಡಿ, ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಸಿಗೋದು 2 ಟೈಪ್ ಆಫ್ ವಜ್ರ ಸಿಗ್ತಾ ಇದೆ. ಅದು ಯಾವ್ದು ಅಂದರೆ, ಫಸ್ಟ್ ಒನ್ ಬಂದರೆ ನ್ಯಾಚುರಲ್ ಡೈಮಂಡ್ ಅಂತ ಬರುತ್ತೆ. ಸೆಕೆಂಡ್ ಒನ್ ಅಂದರೆ ಲ್ಯಾಬ್ ಗ್ರೌಂಡ್ ಡೈಮಂಡ್ ಅಂತ ಬರ್ತಾ ಇದೆ. ಇವಾಗ ಇತ್ತೀಚೆಗೆ ಜನರೇಷನಲ್ಲಿ ತುಂಬ ಕಾಮನ್ ಆ್ಯಂಡ್ ಟ್ರೆಂಡಿಂಗ್ ಆಗುತ್ತೆ ಆ ಜೆಮ್ ಸ್ಟೋನ್ ಯಾವುದು ಅಂದರೆ, ಅದು ಬಂದುಬಿಟ್ಟು ಲ್ಯಾಬ್ ಗ್ರೌಂಡ್ ಡೈಮಂಡ್. ಅದೇನಂದರೆ ಪ್ರೈಸಿಂಗ್ ಇನ್ ಟರ್ಮ್ಸ್ ಆಫ್ ತುಂಬಾ ಕಡಿಮೆ ಇರುತ್ತೆ. ಇವಾಗ ವಜ್ರದ ರೇಟ್ 1 ಲಕ್ಷ ಇದೆ ಅಂದರೆ ಅದ್ರದ್ದು ಲ್ಯಾಬ್ ಗ್ರೌಂಡ್ ಪ್ರೈಸ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 20,000 to 25,000 ಇರುತ್ತೆ. ಬಿಕಾಸ್ ಆಫ್ ದಿ ಪ್ರೈಸ್ ಡ್ರಾಪ್, ಎವ್ರಿ ಒನ್ ಆರ್ ಗೋಯಿಂಗ್ ಟು ದಿ ಲ್ಯಾಬ್ ಗ್ರೌಂಡ್ ಡೈಮಂಡ್. ಲ್ಯಾಬ್ ಗ್ರೌಂಡ್ ಡೈಮಂಡ್ ಏನಾಗುತ್ತೆ ಅಂದರೆ ಕಲರ್, ಲಸ್ಟರ್, ಕ್ಲಾರಿಟಿ ಎಲ್ಲ ಸೇಮ್ ಕಾಣಿಸ್ತಾ ಇದೆ. ಮತ್ತು ಡೈಮಂಡ್ ಟೆಸ್ಟರ್ನಲ್ಲಿ ಕೂಡ ನಾವು ಟೆಸ್ಟ್ ಮಾಡಿದ್ರೂ ಕೂಡ ಸೇಮ್ ಇನ್ಕ್ಲೂಷನ್ಸ್ ಬರ್ತಾ ಇದೆ. ಸೊ ಇವಾಗ ನಿಮ್ಮದು ಕ್ವಶನ್ ಏನಿದೆ ಅಂದರೆ, ಆಸ್ಟ್ರಾಲಜಿಕಲಿ ನಾವು ಯಾವ ಜೆಮ್ಸ್ಟೋನ್ ಧಾರಣೆ ಮಾಡಬೇಕು ಅಂದರೆ, ಯಾವ ವಜ್ರ ನಾವು ಧಾರಣೆ ಮಾಡಬೇಕು. ನೋಡಿ, ಎಲ್ಲ ಜ್ಯುವೆಲರೀಸ್ ಹತ್ರ ಡೈಮಂಡು ಹಾರ, ನೆಕ್ಲೆಸ್, ಜ್ಯುವೆಲರಿ, ರಿಂಗ್, ಇಯರಿಂಗ್ಸ್ ಎಲ್ಲರನ್ನ ಕೂಡ ಅವೈಲೇಬಲ್ ಇದೆ. ಮತ್ತು ಜ್ಯುವೆಲರಿ ಕಸ್ಟಮರ್ಸ್ನು ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಕಸ್ಟಮರ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ. ಯಾಕಂದರೆ ಶುಕ್ರ ಗ್ರಹ ಮತ್ತು ಶನಿ ಗ್ರಹ ತುಂಬ ಪವರ್ಫುಲ್. ಅದು ಏನಾಗುತ್ತೆ ಅಂದರೆ, ನೀವು ಇಲ್ಲಿದ್ದೀರ ಅಂದರೆ ಸ್ವಲ್ಪ ಅಪ್ಪನೂ ಆಗಿರ್ತೀರಾ ಅಥವಾ ಕೆಳಗಡೆನೂ ಬಿಡ್ತೀರಾ. ಏನಕ್ಕಂದರೆ ಶುಕ್ರ ಗ್ರಹ ಸ್ಟ್ರಾಂಗ್ ಐತೆ ಅಂದರೆ ಲಕ್ಸುರಿ, ರಾಯಲ್ಟಿ ಆ್ಯಂಡ್ ಎವ್ರಿಥಿಂಗ್ ಯು ಕ್ಯಾನ್ ಸಕ್ಸೀಡ್ ಇನ್ ಯರ್ ಲೈಫ್. ವಜ್ರ ಅಥವಾ ಶುಕ್ರ ಗ್ರಹ ಕೆಟ್ಟೈತೆ ಅಂದರೆ ನಿಮಗೆ ಲಕ್ಸುರಿ ಸಿಗಲ್ಲ, ನೇಮ್, ಫೇಮ್, ಪರ್ಸ್ನಾಲಿಟಿ ಏನೂ ಸಿಗಲ್ಲ, ಹ್ಯಾಪಿನೆಸ್ಸೇ ಸಿಗಲ್ಲ. 1 ಕೋಟಿ ಇದ್ರೂ ಕೂಡ ಹ್ಯಾಪಿನೆಸ್ಸೇ ಇಲ್ಲ. ಅಥವಾ ಬೇರೆಯವ್ರಿಗೆ ಏನು 1 ಲಕ್ಷ ಸಂಪಾದನೆ ಮಾಡೋದನ್ನು ತುಂಬ ಖುಷಿಯಾಗಿರ್ತಾರೆ. ಬಿಕಾಸ್ ಸೆಲ್ಫ್ ಲವ್ ಅದೆಲ್ಲ ಬೇಕಂದರೆ ಶುಕ್ರ ಗ್ರಹ ಸ್ಟ್ರಾಂಗ್ ಇರಬೇಕು. ಆಸ್ಟ್ರಾಲಜಿಕಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ಮಿನಿಮಮ್ 25 ಸೆಂಟ್ಸಿಂದ ಹೆಚ್ಚಿದೆ ಅಂದರೆ ಡೈಮಂಡ್, ದಟ್ ಈಸ್ ಕಾಲ್ ಆಸ್ಟ್ರಾಲಜಿಕಲಿ ಅಪ್ರೂವ್. 1 ಸೆಂಟ್, 2 ಸೆಂಟ್, 3 ಸೆಂಟ್ ಡೈಮಂಡ್ ಹಾರ, ನೆಕ್ಲೆಸ್ ವೇರ್ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ನಿಮಗೆ ಏನೂ ಎಫೆಕ್ಟ್ ಆಗಲ್ಲ. ಯು ಕ್ಯಾನ್ 100% ವೇರ್. ಎಷ್ಟೋ ಗುರುಜೀಸ್ ಅಥವಾ ಜೆಮ್ ಕನ್ಸಲ್ಟೆಂಟ್ ಅಥವಾ ತಪ್ಪು ದಾರಿ ತೋರಿಸ್ತಾ ಇದ್ದಾರೆ, ವಜ್ರ ಡೈಮಂಡ್ ಧಾರಣೆ ಮಾಡಿದ್ದೀರಾ, ತಪ್ಪಾಗ್ಬಿಡುತ್ತೆ, ಅದಾಗು ಇದೆಲ್ಲ ಆಗಲ್ಲ. 1 ಸೆಂಟ್, 2 ಸೆಂಟ್, 3 ಸೆಂಟ್ನಲ್ಲಿ ಎಫೆಕ್ಟ್ ಹೆಂಗಾಗುತ್ತೆ? ಅದು ಫಸ್ಟ್ ಬ್ಯಾಕ್ ಸೈಡ್ ಕ್ಲೋಸ್ ಇರುತ್ತೆ, ಇಲ್ಲ ಕ್ಲೋಸ್ ಇಲ್ಲ ಓಪನ್ ಇದೆ ಅಂತ ಅಂದ್ಕೊಳ್ಳಿ. ಅದು ಜೆಮ್ ಸ್ಟೋನ್ ಏನಾಗುತ್ತೆ ಅಂದರೆ, ಸೂರ್ಯದು ರೇಸ್ ಅಬ್ಸರ್ವ್ ಮಾಡುತ್ತೆ, ಆಮೇಲೆ ನಮ್ಮ ಬಾಡಿಗೆ ರಿಫ್ಲೆಕ್ಟ್ ಆಗುತ್ತೆ ರೇಸ್. ದಟ್ಸ್ ಕಾಲ್ ಪಾಸಿಟಿವ್ ಎನರ್ಜೀಸ್ ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಸೊ 1 ಸೆಂಟ್ 2 ಸೆಂಟ್ನಲ್ಲಿ ಎಷ್ಟು ಚಿಕ್ಕದೇ ಇರುತ್ತೆ ಹೋಲು, ಸೊ ಆ ಬಾಡಿನಲ್ಲಿ ನಮ್ಮ ರೇಸ್ ಎಫೆಕ್ಟ್ ಆಗಲ್ಲ. ಸೊ ಜೆಮ್ ಆ್ಯಂಡ್ ಜ್ಯುವೆಲರಿ ವಿಲ್ ನಾಟ್ ಎಫೆಕ್ಟ್ ಅಸ್ ಬಿಲೋ 1 ಸೆಂಟ್, 2 ಸೆಂಟ್, 3 ಸೆಂಟ್, 4 ಸೆಂಟ್, 5 ಸೆಂಟ್ ಏನು ಎಫೆಕ್ಟ್ ಆಗಲ್ಲ. ಸೊ ಇದೊಂದು ರೂಲ್ ಆಯಿತು. ಅಸ್ಟ್ರಾಲಜಿಕಲಿ ನೀವು ಧಾರಣೆ ಮಾಡಬೇಕಂದ್ರೆ ಮಿನಿಮಮ್ 20 ಅಬವ್ 25 ಸೆಂಟ್ಸ್ ನೀವು ಧಾರಣೆ ಮಾಡ್ಬೋದು. ಇಲ್ಲ ಕೆಲವರು ಜನ ಹೇಳ್ತಾ ಇದ್ದಾರೆ ನಮಗೆ ಡೈಮಂಡ್ ಎಫರ್ಟ್ ಮಾಡೋಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ಇದೆ ಅಂತ. ಅವ್ರು ಏನು ಮಾಡ್ಬೋದು, ಉಪರತ್ನ ಬರುತ್ತೆ, ಡೈಮಂಡ್ ಉಪರತ್ನ. ಅದು ಯಾವುದಂದರೆ ಜರ್ಕಾನ್ ಸ್ಟೋನ್ ಅಂತ ಬರುತ್ತೆ. ವೈಟ್ ಜರ್ಕಾನ್ನಲ್ಲಿಗೂ ಕೂಡ ತುಂಬ ಕ್ವಾಲಿಟೀಸ್ ಬರ್ತಾ ಇದೆ. ವೈಟ್ ಜರ್ಕಾನ್ ತುಂಬ ಚೆನ್ನಾಗಿರುತ್ತೆ. ಅಥವಾ ವೈಟ್ ಜರ್ಕಾನ್ ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಜೆಮ್ ಸ್ಟೋನ್ ಬರುತ್ತೆ, ಅದು ಯಾವುದಂದ್ರೆ ವೈಟ್ ಸಫೈರ್ ಜೆಮ್ ಸ್ಟೋನ್ ಬರುತ್ತೆ. ಡೈಮಂಡ್, ವೈಟ್ ಜರ್ಕಾನ್ ಅಥವಾ ವೈಟ್ ಸಫೈರ್ ಜೆಮ್ ಸ್ಟೋನ್ ನೀವು ಧಾರಣೆ ಮಾಡಬಹುದು ಅಂತ ಹೇಳ್ತೀವಿ. ಈಗ ತುಂಬ ಜನರಿಗೆ ಈಗ ಇವ್ರು ಹೇಳ್ದಂತೆ, ಈಗ 1 ಸೆಂಟ್ 2 ಸೆಂಟ್ಸಲ್ಲಿ ಹಾಕೊಂಡ್ರೆ ಯಾವುದೇ ರೀತಿ ತೊಂದರೆಗಳಿಲ್ಲ ಅಂತ. ಬಟ್ ಆದರೂ ಕೂಡ ವೀಕ್ಷಕರಿಗೆ ಒಂದು ಇದ್ದೇ ಇರುತ್ತೆ, ಈಗ ವಜ್ರ ಎಷ್ಟು ಪಾಸಿಟಿವನ್ನು ಕೊಡುತ್ತೋ ಅಷ್ಟೇ ನೆಗೆಟಿವನ್ನು ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಬಗ್ಗೆ ಮಾಹಿತಿ ಕೊಡೋದಾದರೆ ಯಾರು ಧಾರಣೆ ಮಾಡಬಹುದು, ಯಾರು ಮಾಡಲೇಬಾರ್ದು ಅಂತ ಹೇಳ್ತೀರಾ? ನೋಡಿ, ಅಸ್ಟ್ರಾಲಜಿಕಲ್ಲಾಗಿ ಮಾತಾಡಿದ್ರೆ ಅಂದರೆ ಜಾತಕ ರೀತಿಯಲ್ಲಿ ಮಾತಾಡಬೇಕು ಅಂತಂದರೆ, ಯಾವುದೇ ಒಂದು ನೀವು ಉಂಗುರಗಳನ್ನು ಧಾರಣೆ ಮಾಡಿದರೆ, ಅಂದರೆ ನವರತ್ನಗಳ ಉಂಗುರಗಳು, ಎಸ್ಪೆಷಲಿ ಡೈಮಂಡ್ ವಜ್ರವನ್ನು ಧಾರಣೆ ಮಾಡಬೇಕಾದ್ರೆ
ಅದನ್ನು ಏನು ಮಾಡ್ತೀವಿ ನಾವು ಮಧ್ಯದ ಬೆರಳಿಗೆ ಹಾಕ್ಕೋಬೇಕು. ಅಂದರೆ ಗಂಡು ಮಕ್ಕಳು ರೈಟ್ ಹ್ಯಾಂಡ್ ಅಂತ ಹೇಳ್ತೀವಿ, ಬಲಗೈಯಿನ ಮಧ್ಯ ಬೆರಳಿಗೆ ಹಾಕ್ಕೋಬೇಕು. ಹೆಣ್ಣು ಮಕ್ಕಳು ಎಡಗೈಯಿನ ಮಧ್ಯ ಬೆರಳಿಗೆ ಆ ಉಂಗುರವನ್ನು ಧಾರಣೆ ಮಾಡಬೇಕು. ಆ ಉಂಗುರನೂ ಅಷ್ಟೇ, ನಾವು ಜ್ಯೋತಿಷ ರೀತಿಯಲ್ಲಿ ಧಾರಣೆ ಮಾಡಬೇಕು ಅಂತಂದರೆ ಆ ಉಂಗುರದಲ್ಲಿ ಹಿಂದೆ ಹೋಲ್ ಇರುತ್ತೆ. ಏನಕ್ಕೆ ಅಂತಂದರೆ ಆ ಒಂದು ವಜ್ರವನ್ನು ನಾವು ಕೂಡಿಸಿದಾಗ ಉಂಗುರದಲ್ಲಿ ಮೇಲ್ಗಡೆ ಅದನ್ನು ಕ್ರೌನ್ ಅಂತ ಕರಿತೀವಿ, ಕಿರೀಟ ಅಂತ ಕರಿತೀವಿ. ಕಿರೀಟದ ಒಳಗಡೆ ಆ ವಜ್ರವನ್ನು ಧಾರಣೆ ಮಾಡಿ ಅದನ್ನು ಇಟ್ಟು ಅದನ್ನು ಸೈಡಿಂದ ಎಲ್ಲ ಅದನ್ನು ತಟ್ಟಿ ಅದನ್ನು ಕೂಡಿಸ್ತಾರೆ. ಆಗ ಕೆಳಗಡೆ ಏನಾಗುತ್ತೆ, ಒಂದು ಹೋಲ್ ಇದ್ದಾಗ, ಒಂದು ರಂಧ್ರ ಇದ್ದಾಗ ಏನಾಗುತ್ತೆ, ಅದು ಒಂದು ಯಾವುದೇ ಒಂದು ಬೆಳಕು, ಸೂರ್ಯನ ಬೆಳಕಾಗಲಿ ಯಾವುದೋ ಒಂದು ಬೆಳಕು ಅದು ಒಳಗಡೆ ಪಾಸಾದಾಗ ಏನಾಗುತ್ತೆ, ಅದು ನಮ್ಮ ಚರ್ಮಕ್ಕೆ ಬೀಳುತ್ತೆ. ಅದು ಚರ್ಮದಿಂದ ಏನಕ್ಕೆ ಒಂದೊಂದೇ ಬೆರಳು ಕೊಟ್ಟಿದ್ದಾರೆ ಅಂತಂದರೆ ಅದೇ ಬೆರಳುಗಳಿಗೆ ಅಂದರೆ ಅಲ್ಲಿ ನರಗಳು ಹೋಗ್ತಾ ಇರುತ್ತೆ, ಅಲ್ಲಿ ರಕ್ತ ಚಲನೆಗಳಿರುತ್ತೆ. ಆ ಗ್ರಹಕ್ಕೆ ಆ ಪೊಸಿಷನ್ಸು ಆ ಬೆರಳುಗಳಿಗೆ ಬಿದ್ದಾಗ ಏನಾಗುತ್ತೆ, ಅದು ವೈಬ್ರೇಷನ್ಸು ಬೇರೆ ಥರ ಇರುತ್ತೆ. ಆಮೇಲೆ ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ ಮತ್ತು ಆಸ್ಟ್ರಾಲಜಿಕಲ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಈ ವಜ್ರ ಯಾರು ಧಾರಣೆ ಮಾಡ್ಬೋದು ಅಂತಂದರೆ, ಆಗಲೇ ಹೇಳ್ದಂಗೆ ನಾನು ಜಾತಕ ರೀತಿಯಲ್ಲಿ ವೃಷಭ ರಾಶಿ ಮತ್ತು ವೃಷಭ ಲಗ್ನದವರು ಧಾರಣೆ ಮಾಡ್ಬೋದು, ಮತ್ತು ತುಲಾ ರಾಶಿ ತುಲಾ ಲಗ್ನದವರು ಕೂಡ ಧಾರಣೆ ಮಾಡ್ಬೋದು. ಅಂದರೆ ನೀಚ ಆಗಿರಬಾರ್ದು. ಶುಕ್ರ ನೀಚ ಆಗಿದ್ದು ಜಾತಕದಲ್ಲಿ ಇಲ್ಲ ಒಂದು ಕೆಟ್ಟ ದೃಷ್ಟಿಗೆ ಒಳಗಾಗಿ ಅದು ಧಾರಣೆ ಮಾಡಿಬಿಡ್ತು ಅಂತಂದರೆ ಆವಾಗಲೇ ಯಾಕೊಬ್ಬರು ಹೇಳ್ದಂಗೆ ಏನಾಗ್ಬಿಡುತ್ತೆ, ನಮ್ಮಲ್ಲಿರೋದನ್ನೆಲ್ಲ ಆಸ್ತಿ ಪಾಸ್ತಿ ಆಗಲಿ ಇದರಲ್ಲೆಲ್ಲ ಕಳ್ಕೊಳ್ಳೋ ಅಂತ ಒಂದು ಶಕ್ತಿ ಬಂದ್ಬಿಡುತ್ತೆ. ಓಕೆ, ನಾವು ಸಹಜವಾಗಿ ನೋಡೋದಾದ್ರೆ ಈಗ ಲೈಫಲ್ಲಿ ಪ್ರಪೋಸ್ ಮಾಡಬೇಕಾದ್ರೆ ಡೈಮಂಡ್ ರಿಂಗ್ ಕೊಡೋದನ್ನ ನೋಡಿರ್ತೀವಿ, ಡೈಮಂಡ್ ಇಯರಿಂಗ್ಸು ಈ ಥರದೆಲ್ಲ ಕೊಡೋದು ನೋಡಿರ್ತೀವಿ. ಈ ಲೈಫಲ್ಲಿ ಹೇಗೆ ಈ ಡೈಮಂಡ್ ವರ್ಕ್ ಆಗುತ್ತೆ ಅಂತ ನೋಡಿ, ಯೂಶಲಾಗೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವಜ್ರವನ್ನು ಕೊಟ್ಟಾಗ ಯಾರು ವಜ್ರ ಕೊಟ್ಟಿರ್ತಾರಲ್ಲ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ. ಅದು ಏನಕ್ಕೆ ಅಂತಂದರೆ ಆ ಶುಕ್ರನ ಅಂಶನೇ ಅದು ಒಂದು ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ ನಾವು, ಅದು ಒಬ್ರಿಗೊಬ್ರು ಅದು ಲವ್ ಹಾರ್ಮೋನ್ಸ್ ಅಂತ. ಹಾಗಾಗಿ ಒಬ್ಬರ ಮೇಲೆ ಒಂದು ಪ್ರೀತಿ ಹೆಚ್ಚಾಗುವಂಥದ್ದು, ಅದು ಭಾವನೆಗಳು ಬರುತ್ತೆ ನಮ್ಮಲ್ಲಿ. ಪ್ರತಿಯೊಂದೂ ಹ್ಯಾಪಿ ಹಾರ್ಮೋನ್ಸ್ ಅಂತ ಕರಿತೀವಿ ನಾವು ಅಲ್ವಾ. ಪಿಟ್ಯೂಟರಿ ಗ್ಲ್ಯಾಂಡ್ಸಿಂದ ಅದು ಹಾರ್ಮೋನ್ಸ್ ಎಲ್ಲ ಜನ್ರೇಟ್ ಆಗುತ್ತೆ. ಸೊ ಅವಾಗೇನಾಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಒಬ್ಬರು ಬಾಂಡಿಂಗ್ ರಿಲೇಷನ್ಶಿಪ್ ಇನ್ಕ್ರೀಸ್ ಆಗುವಂಥ ಹಾರ್ಮೋನ್ಸು ಆಗುತ್ತೆ. ನೋಡಿ, ಇವರು ನಿಮಗೆ ಸುಮ್ಮನೆ ಇವಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ, ಯಾರೋ ಹೋಗ್ತಾ ಇರ್ತಾರೆ, ಅವ್ರು ನೋಡಿದ್ರೆ ನಿಮ್ಗೆ ಇರಿಟೇಷನ್, ಅವ್ರಿಗೆ ಗೊತ್ತೇ ಇರಲ್ಲ ನಿಮಗೆ ಏನಕ್ಕೆ ಆಗಬೇಕು. ಇನ್ನೊಬ್ರು ನೋಡ್ತೀರಿ ಏನೋ ಒಂದ್ಸಲ ನ್ಯೂಟ್ರಲ್ ಆಗಿದೆ, ಇನ್ನೊಬ್ರು ನೋಡಿದ್ರೆ ಇನ್ನೊಂದು ಸತಿ ನೋಡ್ತೀವಿ ನಾವು, ಓ ನೋಡು ಎಷ್ಟು ಚೆನ್ನಾಗಿದೆ, ಏನೋ ಒಂದು ವೈಬ್ರೇಷನ್ಸು ಅಟ್ರಾಕ್ಷನ್ ಇರುತ್ತೆ. ಏನಕ್ಕೆ ಅಂತ ಅದು ಸುಮ್ಮನೆ ಆಗಲ್ಲ. ಅದನ್ನೇ ನಾವು ಅಟ್ರಾಕ್ಷನ್ ಹಾರ್ಮೋನ್ಸ್ ಅಂತ ಕರೆಯುವಂಥದ್ದು, ಅದು ಜನ್ರೇಟ್ ಆಗುತ್ತೆ. ಹಾಗಾಗಿ ವಜ್ರವನ್ನು ಧಾರಣೆ ಮಾಡಿದಾಗ ಸೈಂಟಿಫಿಕ್ ಕೂಡ ಎಷ್ಟೊಂದು ಜನ ಪ್ರೂವ್ ಮಾಡಿದ್ದಾರೆ, ಅದನ್ನು ಧಾರಣೆ ಮಾಡಿದಾಗ ಏನಾಗುತ್ತೆ, ಒಂದು ಅಟ್ರಾಕ್ಷನ್ ಬರುತ್ತೆ. ಓಕೆ ಓಕೆ, ಈಗ ನಮ್ಮ ಜೀವನದಲ್ಲಿ ಈಗ ನಾವು ಶುಕ್ರ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಈಗ ನಮ್ಮ ಡೈಮಂಡ್ ಆಗಿ ಬರಲ್ಲ ಅಪ್ಪ, ಬಟ್ ಆದರೆ ಶುಕ್ರನ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂದರೆ ಹೇಗೆ ಧಾರಣೆ ಮಾಡ್ಬೋದು? ನೋಡಿ, ಶುಕ್ರ ಅಂತಂದರೆ ಬಹಳ ನೋಡಿ, ಶುಕ್ರಮಣಿ ಅಂದರೆ ವಜ್ರ ಡೈಮಂಡ್, ಇನ್ನೊಂದು ಬ್ಲೂ ಸಫೈರ್ ಅಂತ ಹೇಳಿ ನೀಲಮಣಿ, ಇವೆರಡನ್ನೂ ಜಾತಕ ಪರಿಶೀಲನೆ ಮಾಡ್ದಿರ ತಪ್ಪಿ ಕೂಡ ಹಾಕ್ಕೋಬಾರ್ದು. ಅದು ಬಹಳ ವಿಶೇಷವಾದ ಮಣಿಗಳಿದು. ಅಕಸ್ಮಾತ್ ಏನನ್ನ ರಾಂಗು ತಪ್ಪಾಗಿ ಏನೋ ಧಾರಣೆ ಮಾಡಿಬಿಟ್ರೆ, ಅಂದರೆ ನಮ್ಮ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಮತ್ತು ಅದು ತುಂಬ ವೀಕ್ ಇದ್ದಾಗ ಧಾರಣೆ ಮಾಡಿಬಿಡ್ತು ಅಂತಂದರೆ ತುಂಬಾ ಅದು ಎಫೆಕ್ಟ್ ಕೊಟ್ಬಿಡುತ್ತೆ. ಕೆಲವೊಂದು ಟೈಮಲ್ಲಿ ಜೈಲುವಾಸ ಕೂಡ ಆಗಿಬಿಡುತ್ತೆ. ಗೊತ್ತಿಲ್ಲದಿರೋ ತಪ್ಪಿಗೆ ನಾವು ಹೋಗಿ ಸಿಕ್ಕಾಕೊಂಡು ಅದನ್ನು ಶಿಕ್ಷೆಯನ್ನು ಅನುಭವಿಸೋ ಥರ ಕೂಡ ಆಗಿಬಿಡುತ್ತೆ. ಹಾಗಾಗಿ ಯಾವಾಗ ಹಾಕ್ಕೋಬಾರ್ದು ಶುಕ್ರಮಣಿ ಅಂತಂದರೆ, ಡೈಮಂಡ್ ಯಾವಾಗ ಹಾಕ್ಕೋಬಾರ್ದು ಅಂತಂದರೆ, ನಮ್ಮ ದಶಾಭುಕ್ತಿಗಳು ಸರಿ ಇಲ್ಲದಿದ್ದಾಗ, ಅಂದರೆ ಅವರು ಎನಿಮೀಸ್ ಅಂತ ಕರಿತೀವಿ. ಶುಕ್ರನಿಗೆ ಯಾರು ಎನಿಮೀಸ್ ಇರ್ತಾರೆ, ಶತ್ರುಗಳಿರ್ತಾರೆ, ಅಂಥ ಮಣಿಗಳನ್ನ ಆ ದಶಾಭುಕ್ತಿಗಳಲ್ಲಿ ಆ ಟೈಮಲ್ಲಿ ನಾವು ಅದನ್ನು ಧಾರಣೆ ಮಾಡಬಾರ್ದು. ಕೆಲವರು ಲೈಫ್ ಲಾಂಗ್ ಹಾಕ್ಕೋಬಾರ್ದು. ಅದು ದಶಾಭುಕ್ತಿ ನೋಡ್ಕೋಬೇಕು. ಲೈಫ್ ಲಾಂಗ್ ಸ್ಟೋನ್ಸೇ ಬೇರೆ ಇರುತ್ತೆ. ಅಂದರೆ ನೀವು ಜೀವನ ಪೂರ್ತಿ ಹಾಕ್ಕೊಳ್ಳೋಂಥ ಮಣಿಗಳೇ ಬೇರೆ, ಮತ್ತು ನೀವು ದಶಾಭುಕ್ತಿ ಪ್ರಕಾರ ಹಾಕ್ಕೊಳ್ಳೋ ಮಣಿಗಳೇ ಬೇರೆ ಇರುತ್ತೆ. ಹಾಗಾಗಿ ಏನೇ ನೀವು ಮಾಡಿದ್ರೂ, ನೀವು ಯೂಟ್ಯೂಬಲ್ಲಿ ನೋಡೋವಂಥದ್ದು, ಗೂಗಲ್ ನೋಡೋವಂಥದ್ದು, ಇವಾಗ ChatGPT ಬಂದುಬಿಟ್ಟಿದೆ, ಅದರಲ್ಲಿ ಟೈಪ್ ಮಾಡಿದ ತಕ್ಷಣ ಎಲ್ಲ ತೋರಿಸ್ಬಿಡುತ್ತೆ, ಇಂಥವ್ರು ಹಾಕ್ಕೋಬೋದು ಅಂತ. ದಯವಿಟ್ಟು ಧಾರಣೆ ಮಾಡಬೇಡಿ. ಯಾರನ್ನ ನಿಮಗೆ ಪರಿಚಯ ಇರುವಂಥದ್ದು, ನಂಬಿಕೆ ಇರುವಂತಹ ಜ್ಯೋತಿಷಿ ಹತ್ರ ಹೋಗಿ. ನಮ್ಮ ಡಾಕ್ಟರ್ ಆಫ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ಗೆ ಬನ್ನಿ, ಮಲ್ಲೇಶ್ವರಮಲ್ಲಿದೆ. ಸೊ ನಿಮಗೆ ಎಷ್ಟು ಡೀಟೇಲಾಗಿ ಕೂಡಿಸಿ ನಿಮಗೆ ಅದು ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಿ, ತದನಂತರ ನಿಮಗೆ ಯಾವ ಮಣಿ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ತೀವಿ. ಎಸ್ಪೆಷಲಿ ಡೈಮಂಡು ಅಕಸ್ಮಾತ್ ನಿಮ್ಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ಅದು ಬೆಲೆ ಜಾಸ್ತಿ ಅಂತಂದರೆ ಅದಕ್ಕೆ ಉಪರತ್ನಗಳು ಬರುತ್ತೆ, ಜಿರ್ಕಾನ್ ಅಂತ ಬರುತ್ತೆ, ಇಲ್ಲಾಂದರೆ ವೈಟ್ ಸಫೈರ್ ಅಂತ ಬರುತ್ತೆ. ಅದನ್ನೆಲ್ಲ ಹಾಕ್ಕೋಬೋದು. ಅದು ಹಾಕ್ಕೊಂಡಾಗ ಎಫೆಕ್ಟ್ಸು ತುಂಬ ಕಡಿಮೆ ಇರುತ್ತೆ, ಬಟ್ ಪಾಸಿಟಿವ್ ಎಫೆಕ್ಟ್ಸು ಜಾಸ್ತಿ ಕೊಡುತ್ತೆ ನಿಮಗೆ. ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆ,
ಪಾಸಿಟಿವ್ ಎಫೆಕ್ಟ್ಸ್ ಜಾಸ್ತಿ ಕೊಡುತ್ತೆ. ಯಾಕಂದ್ರೆ ಇನ್ನು ಯಾವ ಫೀಲ್ಡ್ನವ್ರು ಈಗ ಡೈಮಂಡ್ ವೇರ್ ಮಾಡೋದನ್ನ ಬೆನಿಫಿಟ್ಸ್ ಜಾಸ್ತಿ ಅಂತ ಹೇಳ್ತೀವಿ? ಯಾಕಂದರೆ ಎಲ್ಲ ಫೀಲ್ಡ್ ಅವರು ವೇರ್ ಮಾಡ್ಬೋದು ಅಂತ ಏನಿಲ್ಲ, ಬಟ್ ನಾನೇನು ಸ್ಪೆಷಲಿ ಏನಂತಂದರೆ ಪೊಲಿಟಿಷಿಯನ್ಸ್ ಕ್ಯಾನ್ ವೇರ್, ಆ್ಯಂಕರ್ಸ್ ಕ್ಯಾನ್ ವೇರ್, ಹೂ ಆರ್ ಇನ್ ಫಿಲ್ಮ್ ಡೈರೆಕ್ಷನ್ಸ್, ಫಿಲ್ಮ್ ಆ್ಯಕ್ಟರ್ಸ್, ದೇ ಕ್ಯಾನ್ ವೇರ್. ಸೊ ನೇಮ್ ಫೇಮ್ ಪರ್ಸ್ನಾಲಿಟಿ ಅವರು ವೇರ್ ಧಾರಣೆ ಮಾಡ್ಬೋದು. ಇದಂತೂ ಒಂದು ಕ್ವಶನ್. ಕೆಲವರು ಜನ ಏನು ಕೇಳ್ತಾ ಇದ್ದಾರೆ, ಯಾವ ಮೆಟಲ್ನಲ್ಲಿ ನಾವು ಧಾರಣೆ ಮಾಡಬೇಕು? ಗುರುಜಿ ಇವಾಗ ಹೇಳಿದ್ದಾರೆ ಮಿಡಲ್ ಫಿಂಗರ್ನಲ್ಲಿ ಧಾರಣೆ ಮಾಡ್ಬೋದು. ನಮ್ಮ ಹತ್ರ ನಂಬರ್ 1 ಮೆಟಲ್ ಯಾವುದಂತೆ ನಾನು ಏನು ಹೇಳ್ತೀನಿ, ವೈಟ್ ಗೋಲ್ಡ್ ತುಂಬ ಚೆನ್ನಾಗಿರುತ್ತೆ, ಪ್ಲಾಟಿನಮ್ ಚೆನ್ನಾಗಿರುತ್ತೆ, ಇಲ್ಲ ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕಂದ್ರೆ ಎಲ್ಲೋ ಗೋಲ್ಡೂ ಚೆನ್ನಾಗಿರುತ್ತೆ. ಕೆಲವರು ಜನ ಏನು ಹೇಳ್ತಾ ಇದ್ದಾರೆ, ಗೋಲ್ಡ್ ನಮಗೆ ಆಗಬರಲ್ಲಪ್ಪ ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ಬೋದು ಅಂದರೆ ಪಂಚಧಾತುನಲ್ಲಿನೂ ಕೂಡ ವೈಟ್ ಸಫೈರ್ ಅಥವಾ ವೈಟ್ ಜಾರ್ಕೋನ್ ಅಥವಾ ಡೈಮಂಡ್ ಯಾರು ಬೇಕಂದರೆ ಡೈಮಂಡ್ ಜೆಮ್ಸ್ಟೋನ್ ಧಾರಣೆ ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ, ಡೈಮಂಡ್ ವೇರ್ ಮಾಡೋಕ್ಕೆ ತುಂಬ ಕ್ವಾಲಿಟೀಸ್ ಇದೆ. ಅಸ್ಟ್ರಾಲಜಿಕಲಿ ಡಿಫ್ರೆಂಟ್ ಡೈಮಂಡ್ ಇದೆ, ಜ್ಯುವೆಲರಿ ಪರ್ಪಸ್ ಡಿಫ್ರೆಂಟ್ ಡೈಮಂಡ್ಸ್ ಇದೆ. ನ್ಯಾಚುರಲ್ ಡೈಮಂಡಲ್ಲೂ ಕೂಡ 2 ಡೈಮಂಡ್ಸ್ ಬರುತ್ತೆ. ಅದು ಯಾವುದಾದ್ರು ಕೆಲವರು ಜನ ಹೇಳ್ತಾರೆ ಇಲ್ಲ ಅದು ರಷ್ಯಾದಿಂದ ಬರುತ್ತೆ, ಆಫ್ರಿಕಾದಿಂದ ಬರುತ್ತೆ, ಗೋಲ್ಕೊಂಡ ಡೈನೆಸ್ಟಿಯಿಂದನೂ ಕೂಡ ಬರ್ತಾ ಇತ್ತು. ನೋಡಿ, ಎಮ್ರಾಲ್ಡ್ ನಾವು ಪರ್ಚೇಸ್ ಮಾಡೋ ಟೈಮ್ನಲ್ಲಿ ಏನು ಹೇಳಿದ್ವಿ, ಬ್ರಾಝಿಲಿಯನ್ ಎಮ್ರಾಲ್ಡ್ ಚೆನ್ನಾಗಿರುತ್ತೆ, ಜಾಂಬಿಯನ್ ಎಮ್ರಾಲ್ಡ್ ಚೆನ್ನಾಗಿರುತ್ತೆ. ಡೈಮಂಡಲ್ಲಿ ಆ ಥರ ಏನೂ ಇಲ್ಲ. ಸೊ ದೇರ್ ಆರ್ ಮೇಜರ್ ಕಂಟ್ರೀಸ್ ಹೂ ಆರ್ ಪ್ರೊಡ್ಯೂಸಿಂಗ್ ಡೈಮಂಡ್ಸ್. ಆ ಟೈಮ್ನಲ್ಲಿ ಗೋಲ್ಕೊಂಡ ಡೈನೆಸ್ಟಿ ಡೈಮಂಡ್ ವಾಸ್ ನಂಬರ್ 1 ಡೈಮಂಡ್. ಇವಾಗ ಆಫ್ರಿಕಾ ಇಸ್ ನಂಬರ್ 1 ಪ್ರೊಡ್ಯೂಸಿಂಗ್ ಆಫ್ ಡೈಮಂಡ್, ರಷ್ಯಾ ಇಸ್ ನಂಬರ್ 1 ಪ್ರೊಡ್ಯೂಸಿಂಗ್, ಆ್ಯಂಡ್ ದೇರ್ ಆರ್ XYZ ಕಂಟ್ರೀಸ್ ಹೂ ಆರ್ ಪ್ರೊಡ್ಯೂಸಿಂಗ್ ದಿ ಡೈಮಂಡ್. ನಾನೇನು ಹೇಳ್ತೀನಿ, ಡೈಮಂಡ್ ಪರ್ಚೇಸ್ ಮಾಡೋ ಟೈಮ್ನಲ್ಲಿ ಕಟ್, ಕಲರ್, ಕ್ಲಾರಿಟಿ ಆ್ಯಂಡ್ ಕ್ಯಾರೆಟ್ ರೇಟ್ 4C ಫಾರ್ಮುಲಾ ಇದೆ. ಇದು ನೋಡ್ಕೊಂಡು ನೀವು ಪರ್ಚೇಸ್ ಆ್ಯಂಡ್ ಪ್ರೈಸಿಂಗ್ ಆರಾಮಾಗಿ ನೀವು ಕ್ಲಾರಿಫೈ ಮಾಡ್ಬೋದು. ಫಸ್ಟ್ ಒನ್, ಆಸ್ಟ್ರಾಲಜಿಕಲಿ ಏನಿರುತ್ತೆ ಅಂದರೆ ಅದು ಡೈಮಂಡ್ ಹೀಟೆಡ್ ಇರ್ಬೋದು, ಟ್ರೀಟೆಡ್ ಇರಬಾರ್ದು. ಏನಕ್ಕೆ ಅಂದರೆ ಟ್ರೀಟೆಡ್ ಅಂದರೆ ಏನು ಕೇಳ್ತೀರಾ, ಜೆಮ್ಸ್ಟೋನ್ ಡೈಮಂಡಲ್ಲೂ ಕೂಡ ಟ್ರೀಟೆಡ್ ಬರುತ್ತೆ, ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಇವನ್ ಇಸ್ರಾಯಿಲ್ಸ್ ಅವ್ರು ಏನು ಮಾಡಿದ್ದಾರೆ, ನ್ಯಾಚುರಲ್ ಡೈಮಂಡ್ಸ್ಗೆ ಒಂದು ಫಾರ್ಮುಲಾ ತಂದು, ದಟ್ ಈಸ್ ಕಾಲ್ ಲೇಸರ್ ಬೀಮ್ ಮಿಷಿನ್, HPHT ಅಂತ ಒಂದು ಫಾರ್ಮುಲಾ ಇದೆ. ಅವ್ರು ಏನು ಮಾಡ್ತಾರೆ, ಹೈ ಪ್ರೆಷರ್ ಹೈ ಥರ್ಮಲ್ ಟೆಂಪ್ರೇಚರ್ನಲ್ಲಿ ಏನು ಮಾಡ್ತಾರೆ ಅಂದರೆ ಡೈಮಂಡ್ ಮಾಡಿದ್ರೆ ಬ್ಲ್ಯಾಕ್ ಡಾಟ್ಸ್ ಇರುತ್ತಲ್ಲ, ಅವಾಗ ಪ್ರೈಸಿಂಗ್ನು ಕಡಿಮೆ ಆಗಿಬಿಡುತ್ತೆ, ಅಂದರೆ ಲುಕ್ಕೂ ಬರೋಲ್ಲ. ಅವ್ರು ಏನು ಮಾಡ್ತಾರೆ, ಲೇಸರ್ನಲ್ಲಿ ಅದು ಬ್ಲ್ಯಾಕ್ ಡಾಟ್ಸ್ ಎಲ್ಲ ತೆಗಿಬಿಡ್ತಾರೆ, ಅಂದರೆ ವೈಟ್ ಆಗಿಬಿಡುತ್ತೆ ಡೈಮಂಡ್. ಸೊ ದಟ್ಸ್ ಕಾಲ್ ಹೊರಗಡೆ ಏನು ಮಾಡ್ತಾರೆ ಅಂದರೆ ಇಟ್ಸ್ ಅ ಟ್ರೀಟ್ಮೆಂಟ್ ಡನ್. ಸೊ ಆವಾಗ ಏನಾಗುತ್ತೆ, ಆಸ್ಟ್ರಾಲಜಿಕಲಿ ಆ ಡೈಮಂಡ್ ಯೂಸ್ ಆಗಲ್ಲ, ದಟ್ಸ್ 100% ಯೂಸ್ ಆಗಲ್ಲ. ಸೊ ನಾವು ಏನು ಮಾಡಬೇಕು, ನ್ಯಾಚುರಲ್ ಡೈಮಂಡ್, ನ್ಯಾಚುರಲ್ ಇನ್ಕ್ಲೂಷನ್ ಫೌಂಡ್ ಅಂತ ಇರ್ತೀವಿ. ಇಲ್ಲ ಟ್ರೀಟೆಡ್ ಡೈಮಂಡ್ನಲ್ಲಿ ಫ್ರಿಕ್ಚರ್ ಟ್ರೀಟೆಡ್ ಫೌಂಡ್ ಅಂತ ಒಂದು ಕಮೆಂಟ್ ಬರುತ್ತೆ, ಅದು ನೋಡ್ಕೊಂಡು ನೀವು ಧಾರಣೆ ಮಾಡ್ಬೋದು. ನ್ಯಾಚುರಲ್ ಡೈಮಂಡ್ಸ್ಗೆ ಕಲರ್ ಗ್ರೇಡ್ ಇರುತ್ತೆ, VVS1 ಅಂದರೆ ವೆರಿ ವೆರಿ ಸ್ಲೈಟ್ ಇನ್ಕ್ಲೂಷನ್ ಫೌಂಡ್, ಅಥವಾ VVS2 ಡೈಮಂಡ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಲರ್ ಯಾವುದೋ ತೊಗೊಳ್ಬೇಕು ಅಂದರೆ EFG, ಈ 3 ಕಲರ್ ನೀವು ಡೈಮಂಡ್ ಎಸ್ಟ್ರಾಲಜಿಕಲಿ ನೀವು ಧಾರಣೆ ಮಾಡ್ಬೋದು. ಇನ್ನೊಂದು ಕೆಲವರು ಜ್ಯುವೆಲ್ಲರ್ಸ್ ಅಂತೀರಿ SI ಗ್ರೇಡ್, VVS2 ಅಥವಾ VS1 ಅಥವಾ GHI JK ಕಲರ್ಸ್ ಬರ್ತಾ ಇದೆ, ಜ್ಯುವೆಲ್ಲರಿ ವೇರ್ ಮಾಡ್ತಿದ್ರೆ ಅದ್ರಲ್ಲಿ ನಿಮಗೆ ಡೈಮಂಡ್ ಎಫೆಕ್ಟ್ ಸಿಗಲ್ಲ. ಇಫ್ ಯು ವಾಂಟ್ ಟು ವೇರ್ ಜ್ಯುವೆಲ್ಲರಿ ಫಾರ್ಮ್ಯಾಟ್ SI ಗ್ರೇಡ್ ಆ ಥರ ನೀವು ವೇರ್ ಮಾಡ್ಬೋದು. ಆಸ್ಟ್ರಾಲಜಿಕಲಿ ನಮಗೆ ತುಂಬ ಬೆನಿಫಿಟ್ಸ್ ಬೇಕು, ಶುಕ್ರ ಗ್ರಹಕ್ಕೆ ನಾವು ಸ್ಟ್ರಾಂಗ್ ಮಾಡಬೇಕಂದ್ರೆ VVS1 EF ಕಲರ್ ಡೈಮಂಡ್ ನೀವು ಧಾರಣೆ ಮಾಡ್ಬೋದು. ಪ್ರಶಾಂತ್ ಅವರು ಆಗಲೇ ಹೇಳ್ತಾ ಇದ್ರಿ, ನೀವು ಜಾತಕವನ್ನು ಪರಿಶೀಲನೆ ಮಾಡಿಯೇ ಈ ಒಂದು ವಜ್ರವನ್ನು ಧಾರಣೆ ಮಾಡಬೇಕು ಅಂತ. ಈಗ ತುಂಬ ಜನ ಹೇಳ್ತಿರ್ತಾರೆ, ನಮ್ಮನೇಲೂ ಕೂಡ ನಮ್ಮ ಶುಕ್ರ ಸ್ಟ್ರಾಂಗ್ ಆಗಬೇಕು ನಮ್ಮ ಜೀವನದಲ್ಲಿ, ಓಕೆ ಧಾರಣೆ ಮಾಡೋದು ಬೇಡಪ್ಪ, ಅದನ್ನು ತೊಗೊಂಡು ಬಂದು ಇಟ್ಕೊಂಡು ನಾವು ಪೂಜೆ ಗೀಜೆ ಮಾಡುವಂಥದ್ದಾಗಿರ್ಬೋದು, ಬಿಸ್ನೆಸ್ನಲ್ಲಿ ಒಳಿತನ ಕಾಣಬೇಕು, ಯಶಸ್ಸನ್ನು ಕಾಣಬೇಕಂದ್ರೆ ಅದು ಸಾಧ್ಯ ಇದೆಯಾ, ಅದು ಮಾಡಬಹುದಾ? ಖಂಡಿತ ಮಾಡ್ಬೋದು. ಅದನ್ನೇನು ಮಾಡಬೇಕು ಅಂದರೆ ನಾವು ಧಾರಣೆ ಮಾಡ್ಕೋಬಾರ್ದು. ಅಂದರೆ ನಮ್ಮ ದಶಾಭುಕ್ತಿ ವೀಕ್ ಇದ್ದಾಗ, ಮತ್ತು ಇದು ಯಾವಾಗ ಧಾರಣೆ ಮಾಡಬೇಕು ಅಂದರೆ ಬರೀ ನಿಮ್ಮ ರಾಶಿ ಲಗ್ನದ ಮೇಲೆ ಅಲ್ಲ, ಅದು ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಓಕೆ, ಲಗ್ನದ ಆಧಾರದ ಮೇಲೆ ನೋಡಬೇಕು, ನಮ್ಮ ಜನ್ಮ ಕುಂಡಲಿ ನೋಡಬೇಕು, ಮತ್ತು ನಾವು ಭಿನ್ನಾಷ್ಟಕ ವರ್ಗ ನೋಡಬೇಕು, ಎಷ್ಟು ಬಿಂದುಗಳು ಬಂದಿದೆ. ಅಷ್ಟಕ ವರ್ಗದಲ್ಲೂ ಕೂಡ ಶುಕ್ರ ಸ್ಟ್ರಾಂಗ್ ಇರಬೇಕು. ಆವಾಗಲೇ ಅದನ್ನು ಯಾವುದೇ ಬರೀ ಡೈಮಂಡೇ ಅಂತಲ್ಲ, ಯಾವುದೇ ನವರತ್ನಗಳನ್ನು ಅದನ್ನೆಲ್ಲ ಪರಿಶೀಲನೆ ಮಾಡಿ ನಮ್ಗೆ ಯಾವುದು ಆಗುತ್ತೆ ಅಂತ ನೋಡ್ಕೋಬೇಕು. ಅಕಸ್ಮಾತ್ ಇವಾಗ ಆಗಲ್ಲ ಅಂತ ಬರುತ್ತೆ, ಜಾತಕ ನೋಡಿರ್ತೀವಿ, ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿರ್ತೀವಿ, ನಿಮ್ಮ ಡೇಟ್ ಆಫ್ ಬರ್ತು ಇಲ್ಲ, ಪ್ರಶ್ನೆ ಲಗ್ನ ಅಂದರೆ ಲಗ್ನ ನೋಡಿಕೊಂಡು ನೀವು ಪ್ರಶ್ನೆ ಕೇಳಿರೋ ಟೈಮಲ್ಲಿ ಅದ್ರ ಬಗ್ಗೆ ಕೂಡ ಅದರ ಆಧಾರದ ಮೇಲೆ ಕೂಡ ನಾವು ನವರತ್ನಗಳನ್ನು ಸೂಚಿಸ್ತೀವಿ. ಆವಾಗ ಕೂಡ ನಿಮಗೆ ಡೈಮಂಡ್ ಆಗಬರಲ್ಲ ಅಂತ ಬರುತ್ತೆ. ನಿಮ್ಮ ಹೆಸರು ಬಲದ ಮೇಲೆ, ನಿಮ್ಮ ಜನ್ಮ ಡೇಟ್ ಆಫ್ ಬರ್ತ್ ಮೇಲೆ, ಪ್ರಶ್ನೆ ಲಗ್ನದ ಮೇಲೆ ಯಾವುದ್ರಲ್ಲೂ ಶುಕ್ರ ಸ್ಟ್ರಾಂಗ್ ಇಲ್ಲ ಅಂದರೆ ನೀವು ಅದನ್ನು ವಜ್ರವನ್ನು ಧಾರಣೆ ಮಾಡ್ಬೋದು ಅಂತ ಬರುತ್ತೆ ಅಂತ ಇಟ್ಕೊಳ್ಳೋಣ, ಒಂದು ಎಕ್ಸಾಂಪಲ್. ಆದರೂ ಕೂಡ ನೀವು ಇವಾಗ ಒಂದು ಉನ್ನತ ಮಟ್ಟಿಗೆ ಒಳ್ಳೆ ನಿಮಗೆ ಆರೇಟರಿ ಸ್ಕಿಲ್ಸ್ ಬರಬೇಕು, ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬರಬೇಕು, ಮತ್ತು ಅದು ಲೀಡರ್ಶಿಪ್ ಕ್ವಾಲಿಟೀಸ್, ಇವೆಲ್ಲ ಆಲ್ ಇನ್ ಒನ್ ಸ್ಟೋನ್ ಥರ ಇದು ಯಾವುದು ಡೈಮಂಡು. ಅದನ್ನ ಇಟ್ಕೊಂಡು ಪೂಜೆ ಮಾಡ್ಬೋದಾ ಅಂತಂದರೆ ಖಂಡಿತ ಮಾಡ್ಬೋದು. ಅದು ದೇವ್ರ ಮನೆಯಲ್ಲ ಇಟ್ಬಿಟ್ಟು ಡೈಲಿ ಅದಕ್ಕೆ ಪೂಜೆಯನ್ನು ಮಾಡ್ತಾ ಬರಬೇಕು. ಅದಕ್ಕೆ ಲಕ್ಷ್ಮೀ ಅಷ್ಟೋತ್ತರದಿಂದ ಪೂಜೆ ಮಾಡ್ಕೋಬೋದು, ಇಲ್ಲ ಲಕ್ಷ್ಮೀ ಸಹಸ್ರನಾಮದಿಂದ ಪೂಜೆಯನ್ನು ಮಾಡ್ತಾ ಬರ್ತಾ ಇತ್ತು ಅಂತಂದರೆ ನೀವೆಲ್ಲಿ ಕಾರ್ಯ ಮಾಡ್ತೀರಾ
ಅಲ್ಲಿ ಅದನ್ನು ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾಯಿದ್ರು ಕೂಡ ಅದನ್ನು ಬಲ ಬರುತ್ತೆ. ಪೂಜೆ ಎಲ್ಲ ಆದಮೇಲೆ ಅದನ್ನು ಕೈಗೆ ತೊಗೊಂಡು ಕಣ್ಣಿಗೆ ಹೊತ್ಕೊಂಡು ಅದನ್ನು ಮತ್ತೆ ವಾಪಸ್ ಇಟ್ಕೊಂಡು ಅದೊಂದು ಲಕ್ಷ್ಮೀ ಸ್ವರೂಪದಲ್ಲಿ ಅದನ್ನು ಆರಾಧನೆ ಮಾಡ್ತಾ ಬರ್ತಾಯಿತ್ತು ಅಂತಂದರೆ ಆವಾಗಲೂ ಕೂಡ ನಿಮ್ಮ ಶುಕ್ರ ಬಲ ಆಗ್ತಾ ಇರುತ್ತೆ. ನೋಡಿ, ಗಂಡಸರಿಗೆ ಹೇಳ್ತೀನಿ, ಶುಕ್ರ ಬಲ ನಿಮಗೆ ಜಾಸ್ತಿ ಬರಬೇಕು ಅಂತಂದರೆ ನಿಮ್ಮ ಮಡದಿಗಳನ್ನು ಅಂದರೆ ನಿಮ್ಮ ವೈಫ್ ಯಾರಿರ್ತಾರೆ ಅವ್ರನ್ನ ಬಹಳ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಏನಕ್ಕೆ ಅಂದರೆ ಗಂಡನಿಗೆ ಶುಕ್ರ ಯಾರು ಅಂತಂದರೆ ತನ್ನ ಮಡದಿ. ಹಾಗಾಗಿ ಅವ್ರನ್ನ ಯಾರು ಚೆನ್ನಾಗಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ತುಂಬ ಚೆನ್ನಾಗಿ ಗೌರವದಿಂದ ನಡೆಸ್ಕೊಂಡು ಅವ್ರನ್ನ ಸಂತೋಷದಿಂದ ಒಂದು ಧರ್ಮದ ರೀತಿಯಲ್ಲಿ ನಡ್ಸ್ಕೋತಾ ಬಂತು ಅಂತಂದರೆ ನಿಮ್ಮ ಜಾತಕದಲ್ಲೂ ಕೂಡ ಶುಕ್ರ ವೀಕ್ ಇದ್ದಾಗಲೂ ಕೂಡ ನಿಮ್ಮ ನಿಜ ಜೀವನದಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆಗ ನೀವು ಬಯಸಿದ್ದು ನಿಮ್ಮ ಪಾಲಾಗುತ್ತೆ. ಓಕೆ, ನಿಮ್ಮ ಒಂದು ಸ್ಟೋರ್ನಲ್ಲಿ ಯಾವ್ಯಾವ ಥರ ಡೈಮಂಡ್ಸ್ ಇದೆ? ಅಂದರೆ ಈಗ ಅನ್ಕಟ್ ಡೈಮಂಡ್ಸ್ ಅಂತ ಹೇಳ್ತಿರ್ತಾರೆ, ಮತ್ತು ಜೊತೆಗೆ ನೀವೇ ಹೇಳ್ತಾ ಇದ್ರಿ ಹೀಟೆಡ್ ಟ್ರೀಟ್ಮೆಂಟ್ ಡೈಮಂಡ್ಸ್ ನಮ್ಮ ಹತ್ರ ಇಲ್ಲ, ಯಾಕಂದರೆ ಅದರಿಂದ ಯಾವುದೇ ರೀತಿ ಪ್ರಭಾವಗಳು ಬೀರೋದಿಲ್ಲ ಅಂತ. ಯಾವ್ಯಾವ ಥರ ಇದೆ ಡೈಮಂಡ್ಸ್? ನಮ್ಮ ಹತ್ರ ತುಂಬ ವೆರೈಟೀಸ್ ಅವೈಲೇಬಲ್ ಇದೆ. ನೋಡಿ, ಕೆಲವರು ಜನ ಬರ್ತಾ ಇದ್ದಾರೆ ನಮಗೆ ಜ್ಯುವೆಲರಿ ಪರ್ಪಸ್ನಲ್ಲಿ ಬೇಕಂದ್ರೆ ಲ್ಯಾಬ್ ಬ್ರೌನ್ ಡೈಮಂಡ್ ಕೂಡ ಅವೈಲೇಬಲ್ ಇದೆ. ಸೊ ನಮ್ಮ ಹತ್ರ ಸ್ಪೆಷಾಲಿಟಿ ಏನಂದರೆ ಅನ್ಹೀಟೆಡ್ ಅನ್ಟ್ರೀಟೆಡ್ ಆಸ್ಟ್ರಾಲಜಿಕಲ್ ಅಪ್ರೂವ್ಡ್ ಡೈಮಂಡ್ಸ್ ನಮ್ಮ ಹತ್ರ ಸಿಗುತ್ತೆ. ಏನಕ್ಕೆ ಎಷ್ಟೋ ಜನ ಬರ್ತಾ ಇದ್ದಾರೆ, ಸರ್ ಆಸ್ಟ್ರಾಲಜಿಕಲ್ ನಾವು ಧಾರಣೆ ಮಾಡ್ತಾ ಇದ್ವಿ, ಯಾವ ಕಲರ್ ಡೈಮಂಡ್ ತುಂಬ ಚೆನ್ನಾಗಿರುತ್ತೆ, ಯಾವ ಕ್ಲಾರಿಟಿ ಡೈಮಂಡ್ ತುಂಬ ಚೆನ್ನಾಗಿರುತ್ತೆ ಅಂತ. ನಂಬರ್ 1 VVS1 VS2 ಅಂತ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ, ಇದು ಡೈಮಂಡ್ ವೇರ್ ಮಾಡೋ ಟೈಮ್ನಲ್ಲಿ ಅದು ಡೈಮಂಡ್ ಟಚ್ ಆಗಬೇಕು, ರೇಸ್ ಓಪನ್ ಇರಬೇಕು, ಏನಕ್ಕಂದ್ರೆ ಡೈಮಂಡ್ ಫಿಟ್ಟಿಂಗ್ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ದೇರ್ ಆರ್ ಸಮ್ ಇಟಾಲಿಯನ್ ಡಿಸೈನ್ ಕಸ್ಟಮರ್ಗೆ ಏನು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ 100% ನ್ಯಾಚುರಲ್ ಡೈಮಂಡ್ ವಿತ್ ಉಂಗುರ ಮಾಡಿಬಿಟ್ಟು ಎಲ್ಲ ಎನರ್ಜೈಸ್ ಮಾಡಿಬಿಟ್ಟು ಇವಾಗ ಈ ಪ್ರೊಸೆಸ್ ನಾವು ಕೊಡ್ತಾ ಇದ್ವಿ. ಎಸ್, ಯಾಕೋ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಡೈಮಂಡ್ ಅಂತಂದರೆ ಯಾವ ರೀತಿ ಪರ್ಚೇಸ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ಎಸ್, ಪ್ರಶಾಂತ್ ಶ್ರೀನಿವಾಸ್ ಮೂರ್ತಿ ಅವರೇ, ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ವಜ್ರದ ಹಿನ್ನೆಲೆ ಏನು, ಹಾಗೆ ವಜ್ರವನ್ನು ಯಾರು ಧಾರಣೆ ಮಾಡ್ಬೋದು, ಏನೆಲ್ಲ ಒಳಿತು ಕೆಡುಕು, ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಿದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು. ಸೊ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ ಅಲ್ವಾ? ನಿಮ್ಮ ಜೀವನದಲ್ಲೂ ಕೂಡ ಒಳಿತನ ಕಾಣಬೇಕು, ನಿಮ್ಮ ಜೀವನದಲ್ಲೂ ಕೂಡ ಶುಕ್ರವನ್ನು ಸ್ಟ್ರಾಂಗ್ ಮಾಡಿಕೊಳ್ಬೇಕು ಅಂತಂದರೆ ವಜ್ರಧಾರಣೆ ತುಂಬ ಮುಖ್ಯವಾಗುತ್ತೆ. ಸೊ ಯಾರು ಧಾರಣೆ ಮಾಡಬೇಕು, ಯಾರು ಧಾರಣೆ ಮಾಡಬಾರ್ದು ಅನ್ನೋದನ್ನ ನಿಮ್ಮ ಜಾತಕ ಮೂಲಕವಾಗಿ ನೀವು ಪರಿಶೀಲನೆ ಮಾಡಿಕೊಂಡು ಧಾರಣೆ ಮಾಡಿದ್ರೆ ಉತ್ತಮ. ಜೊತೆಗೆ ನೀವೇನಾದರೂ ಓಲ್ಡ್ ಡೈಮಂಡನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಈ ಕೂಡಲೇ ಡಾಕ್ಟರ್ ಆಫ್ ಆಸ್ಟ್ರೋ ಜಮ್ಸನ್ ಜ್ಯುವೆಲ್ಸ್ಗೆ ನೇರವಾಗಿ ಭೇಟಿಯನ್ನು ಕೊಡಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.